ಹಾಯ್ ಎಲ್ಲ ನೆನಪಿನ ನಾವಿಕರಿಗೆ ಮತ್ತು ಕನಸಿನ ಮಹಾಶಯರಿಗೂ ಕೂಡ ನಮ್ಮ ಜೀರೋ ಮೆಮರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ಏನು ನೋಡಿದ್ದೀರಾ, ಗಣಪತಿ ಪ್ರತಿಷ್ಠಾಪನೆ, ಈ ಬೂದಿಗುಂಡಿ ಆಗಿರ್ಬೋದು, ಕೋಟೆಮಕ್ಕಿ ಆಗಿರ್ಬೋದು, ಮರಸಣಿಗೆ ಆಗಿರ್ಬೋದು, ಮತ್ತು ಕಲ್ಮಕ್ಕಿ, ಗಂಗನಗುಡಿಗೆ, ಕಳಸದ ಅರಮನೆ ಮಕ್ಕಿ ಮೈದಾನದಲ್ಲಿ ಸೌಹಾರ್ದ ಗಣಪತಿ, ಹೀಗೆ ಕೆಲವೊಂದು ಭಾಗಗಳಿಗೆ ನಾವು ಹೋಗಿದ್ದೀವಿ, ನಮ್ಮ ಸುತ್ತಮುತ್ತಲಿನ ಏರಿಯಾಗಳಿಗೆ. ಹಾಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಮನೋರಂಜನಾ ಕಾರ್ಯಕ್ರಮ, ಈ ಗಣಪತಿ ಫಂಕ್ಷನ್ ಆದಮೇಲೆ, ಪ್ರತಿಷ್ಠಾಪನೆ ಆದಮೇಲೆ ಮನೋರಂಜನಾ ಕಾರ್ಯಕ್ರಮಗಳು ಎಲ್ಲ ಭಾಗದಲ್ಲೂ ಮಾಡ್ತಾರೆ. ಹಾಗೆ ಈ ವಿಡಿಯೋದಲ್ಲಿ ನಾವು ಆ ಮನೋರಂಜನಾ ಕಾರ್ಯಕ್ರಮಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಎಲ್ಲ ಕಡೆಗೂ ನಮಗೆ ಬರಲಿಕ್ಕಾಗಿಲ್ಲ, ಕೆಲವೊಬ್ಬರು ಹೇಳ್ತೀರಾ ನಮ್ಮ ಏರಿಯಾಗಳಿಗೆ ಬರಲಿಲ್ಲ ನೀವು ಅಂತ. ಕೆಲವೊಂದು ಕಡೆ ನಮ್ಮದು ಪ್ರೋಗ್ರಾಮ್ಗಳಿತ್ತು, ಹಾಗಾಗಿ ಎಲ್ಲ ವೀಡಿಯೋಗಳನ್ನ ಕವರ್ ಮಾಡಲಿಕ್ಕಾಗಿಲ್ಲ. ಮುಂದಿನ ಕಾರ್ಯಕ್ರಮಗಳು ನಿಮ್ಮ ಗಣಪತಿ ಫಂಕ್ಷನ್ ಒಂದೇ ಅಂತಲ್ಲ, ಬೇರೆ ಯಾವುದೇ ಕಾರ್ಯಕ್ರಮಗಳಿದ್ದರೂ ಮುಂದೆ ನಿಮ್ಮೂರಿಗೂ ಸಹ ಬರುವ ಅಂತ ಹೇಳ್ತಾ ಬನ್ನಿ. ಈ ಗಡಿಬಿಡಿಲಿ ನಾವು ಏನೇನು ವೀಡಿಯೋ ಮಾಡಿದ್ದೀವೋ ಏನು ಬಿಟ್ಟಿದ್ದೀವೋ ನಮಗೆ ಗೊತ್ತಾಗ್ತಿಲ್ಲ, ಒಟ್ಟಿಗೆ ಕೂತ್ಕೊಂಡು ನೋಡೋಣ. ಹಾಗೆ ನಮ್ಮವರು ನಮ್ಮ ಹೆಮ್ಮೆ ಅಂತ ಹೇಳ್ತಾ ಇಲ್ಲಿ ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ತಿದ್ದಾರೆ, ಅದೊಂದು ಸ್ವಲ್ಪ ತೋರಿಸೋಣ ಬನ್ನಿ. ಇದು ಹಗ್ಗ ಜಗ್ಗಾಟ ಅನ್ನೋದು ಸಿಟ್ರೆ ಗಣಸರಿಗೆ ಮಾತ್ರ, ಮಹಿಳೆಯರಿಗೆ ಅವಕಾಶ, ಎಲ್ಲರಿಗೂ ಇದೊಂದು ಅವಕಾಶ ಉಂಟು ಹಗ್ಗ ಜಗ್ಗಾಟ. ಹಾಗಾಗಿ ಈ ಸರಿ ಒಂದು ಹೊಸದಾಗಿ ಇದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಏಜ್ ಲಿಮಿಟ್ ಏನಾದ್ರು ಇದೆಯಾ? ಏಜ್ ಲಿಮಿಟ್ ಏನಿಲ್ಲ, ಯಾರೋ ಒಬ್ಬೊಬ್ಬರು ಟೀಮಲ್ಲಿ 7 ಜನ ಟೀಮ್ ಐತೆ. ಇದಕ್ಕೆ ರೆಫ್ರಿ ಇವರೇ ಆಗಿರ್ತಾರೆ ನೋಡಿ. ಮಹೇಶ್ ಅವರೇ ನಮಸ್ಕಾರ. ಏನಾದ್ರು ತೊಂದರೆ ಆಗುತ್ತಾ? ಮಾತಾಡ್ಬೋದಾ? ಸುಮಾರು ವರ್ಷಗಳಿಂದ ನೀವು ಕೂಡ ರಂಗೋಲಿಯನ್ನು ಹಾಕ್ತಾ ಇದ್ದೀರಿ, ಹೇಗೆ ಅನಿಸ್ತಿದೆ ನಿಮ್ಮ ಒಂದು ಅನುಭವ? ಅನುಭವ ಏನಿಲ್ಲ, ಒಂಥರ ಹುಮ್ಮಸ್ಸು, ಎಲ್ಲದರಲ್ಲೂ ಭಾಗವಹಿಸಬೇಕಂತ ಒಂದು ಹುಮ್ಮಸ್ಸು. ಹೌದು, ಹಾಗೆ ವರ್ಷನೂ ಬಿಡ್ತಾ ಇದ್ದೀನಿ, ಹಾಗೆ ಈ ವರ್ಷನೂ ಬಿಡ್ತಾ ಇದ್ದೀನಿ, ಮುಂದೆನೂ ಬಿಡಬೇಕಂತ ಆಸೆ ಆಗ್ತಿದೆ. ರಂಗೋಲಿ ಬಿಡಿಸೋದು ಖುಷಿ ಆಗ್ತಿದೆ. ಇದು 2ನೇ ವರ್ಷ ಭಾಗವಹಿಸ್ತಿರೋದು, ಖುಷಿ ಆಗ್ತದೆ. ಇದು ನಿಮ್ಗೆ ಫಸ್ಟ್ ವರ್ಷ ಅಲ್ಲ ಇಲ್ಲಿ? 2ನೇ ವರ್ಷ. ಹೋದ ಸರಿ ಬಿಡಿಸಿದ್ರೆ? ಹೋದ ವರ್ಷ 3 ಜನ ಇದ್ರಿ, ವರ್ಷ ಸುಮಾರು ಜನ. ಖುಷಿ ಆಗ್ತಿದೆ. ಬರೀ ಇವರು ರಂಗೋಲಿ ಬಿಡಿಸ್ತಿರೋದಲ್ಲ ಅಂತ ಕಲಿತಿರೋದಂತೆ ನೋಡ, ಕೇಳು. ಇಂಥ ನೀವು ರಂಗೋಲಿ ಬಿಡಿಸೋದಲ್ಲ, ಕಲಿಯೋದಾ? ನಾನು ಈಗ ಶುರು ಕಲಿಯೋದು. ನೀವು ಮನೇಲಿ ಕಲ್ತು ಬರೋಕ್ಕಾಗಲ್ಲ? ಗ್ರಾಮವೃದ್ಧಿ ಯೋಜನೆಯಿಂದ ನಾನು ಕಲಿತು, ಇದು ರಂಗೋಲಿ ಬಿಡಿಸಬೇಕಂತ ಆಟ ಹೇಳಿದ್ರು, ಅದಕ್ಕೆ ಕಲಿತಿದ್ದು. ಅವ್ರು ಹೇಳಿದ್ರಂತ ನೀವು ಬಿಡಿಸ್ತೀರಾ? ಇದು ಗೊತ್ತಿಲ್ಲ, ನಾನು ಕನ್ನಡ ಜಿಲ್ಲೆಯಲ್ಲಿ ಒಂದು ರಂಗೋಲಿ ಸ್ವಲ್ಪ ಹೇಗೆ ಅಂತ ಗೊತ್ತಿಲ್ಲ. ಈ ಗ್ರಾಮವೃದ್ಧಿ ಸೇರಿಕೊಂಡ್ರೆ ಈ ರಂಗೋಲಿ ಬಿಡಿಲ್ಲ. ನಮಸ್ಕಾರ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಹೆಂಗಿದೆ ರಂಗೋಲಿ ಬಿಡಿಸೋ ಹುಮ್ಮಸ್ಸು ನಿಮಗೆ? ಹುಮ್ಮಸ್ ಅಂದ್ರೆ ನನಗೆ ಚಿಕ್ಕಲಿಂದನೂ ನಮ್ಮ ಚಿಕ್ಕಪ್ಪ ಸುಧಾ ತರಿಸ್ತಿದ್ರು. ಅವ್ರಲ್ಲಿ ನೋಡಿದ್ರೆ ಅದ್ರಲ್ಲಿ ಇದ್ದಿದ್ದ ರಂಗೋಲಿ ನಾನು ಬಿಡಿಸಲೇಬೇಕಿತ್ತು. ಈಗ ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಆಗಿದೆ, ಆದ್ರೂ ನೋಡಿ ಮೊನ್ನೆ ನೋಡಿ ಈ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಸ್ವಲ್ಪ ಏಜ್ ಆದಂಗೂ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತಿತ್ತು. ಮರಸಣಿಗೆಲ್ಲ ಇದೇ ರಂಗೋಲಿ ಬಿಡಿಸೇ ಪ್ರೈಸ್ ಸಿಕ್ಕಿತ್ತು ನನಗೆ, ಬಹುಮಾನ ಸಿಕ್ಕಿತ್ತು. ಇವಾಗಲೂ ಇದೇ ಬಿಡಿಸ್ತೀನಿ, ನಾನು ವರ್ಷ ಇಲ್ಲಿ ಬಿಡಿಸ್ತಿದ್ದೀನಿ. ಅಂದ್ರೆ ಕಳೆದ ವರ್ಷ ನಾನು ಬಂದಿರಲಿಲ್ಲ, ಬೇರೆ ಕಡೆ ಹೋಗಿದ್ದೆ, ಈ ವರ್ಷ ಬಂದಿದ್ದೀನಿ. ಅಂದಾಜು ಒಂದು ಎಷ್ಟು ಪ್ರೈಸ್ ಬಂದಿರ್ಬೋದು ನಿಮಗೆ ರಂಗೋಲಿ? ನನಗೆ ರಂಗೋಲಿ ತುಂಬಾ ಇಲ್ಲೇ ಪ್ರೈಸ್ ಸಿಕ್ಕಿರೋದು, ನನಗೆ ತುಂಬಾ ಪ್ರೈಸ್ ಸಿಕ್ಕಿತ್ತು. ನನಗೆ ವರ್ಷ ಕಲರ್ ಪುಡಿ ಆಗ್ತಾ ಇರ್ತಿದೆ, ಈ ಸರಿ ವೆರೈಟಿಯಾಗಿ ನೋಡೋಣ, ಕೇಳಿ ತುಂಬ ಚೆನ್ನಾಗಾಗುತ್ತೆ ಅಂದ್ಕೊಂಡು. ಇದೊಂದು ವಿಭಿನ್ನ ಪ್ರಯತ್ನ, ಒಂಥರ ಚೆನ್ನಾಗಿದೆ. ನೋಡಿ, ಅಕ್ಕಿನ ಕಲರಲ್ಲಿ ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ಬಣ್ಣ ತುಂಬುವಂಥದ್ದು. ಇಲ್ಲಿ ಸಹ ಇದು ನೋಡಿ, ಕ್ರಿಕೆಟಕ್ಕೆ ರೆಡಿ ಆಗ್ತಿದ್ದಾರೆ ನಮ್ಮ ಹುಡುಗರು. ಅವ್ರದ್ದೇ ಆದ ಒಂದು ಟೀಮ್ ಅಂತಲ್ಲ, 1 ಮತ್ತು 2 ನಂಬರ್ ಅಂತ ಹಾಕಿರ್ತಾರೆ ಚೀಟಿ ಬಾಕ್ಸಲ್ಲಿ. ಅದರಲ್ಲಿ 1 ನಂಬರ್ ಯಾರು ಎತ್ಕೊತಾರೆ ಅವ್ರು ಸಪ್ರೇಟ್ ಒಂದು ಟೀಮು, 2 ನಂಬರ್ ಯಾರು ಎತ್ಕೊಂಡಿರ್ತಾರೆ ಅವ್ರದ್ದು ಸಪ್ರೇಟ್ ಟೀಮು. ಬನ್ನಿ ನೋಡೋಣ, ಭಾರಿ ಉತ್ಸಾಹದಿಂದ ನೋಡಿ ಹೆಂಗೆ ಪವರ್ಫುಲ್ ಗಾಯ್ಸ್. ಏಜ್ ಲಿಮಿಟ್ ಇಲ್ಲ, ಎಲ್ಲರೂ ಇದ್ದಾರೆ ಇದರಲ್ಲಿ, ವಯಸ್ಸಾದವರು ಇರ್ತಾರೆ, ಯುವಕರು ಇರ್ತಾರೆ. ಮರಸಣಿಗೆ ಭಾಗದಲ್ಲಿ ಇಲ್ಲಿ ಇದು ಗಣೇಶ ಮಹೋತ್ಸವ ಪ್ರಯುಕ್ತ ಇಲ್ಲಿ ಇದು ಜಾರುಗಂಬ ಸ್ಪರ್ಧೆ ಮತ್ತು ಹಗ್ಗ ಜಗ್ಗಾಟ ಎಲ್ಲ ಆಯೋಜನೆ ಮಾಡಿದ್ದಾರೆ. ಫ್ರೀ ಸಪ್ಲೈ ಮಾಡಿದ್ದಾರೆ. ತುಂಬಾ ಜಾಸ್ತಿ. ಒಂದೊಂದೇ ಟೀಮ್ ಪರಿಚಯ ಮಾಡಿಸೋಣ. ಒಂದು ಮರಸಣಿಗೆ ಟೀಮ್ ಮೋದಿಗೊಂಡಲ್ಲಿ ಆ ಕಡೆ. ಇದು ಮರಸಣಿಗೆ ತಂಡ, ಆಯೋಜಕರು ಇವರೇ ಅಲ್ಲ ಸಂತ? ಹೌದು, ಆಯೋಜಕರು ಕೂಡ ಇವರೇ, ಮತ್ತೆ ಕಳೆದ ವರ್ಷದ ಚಾಂಪಿಯನ್ ಕೂಡ ಇವರೇ. ಭಾರಿ ಹುಮ್ಮಸ್ಸಲ್ಲಿದೆ. ಈ ಸರಿ ನೀವೇ ಚಾಂಪಿಯನ್ ಆಗ್ತೀರಾ? ಚಾಂಪಿಯನ್ ಆಗ್ಬೇಕಂತ ಆಸೆ ಇದೆ, ನೋಡ್ಬೇಕು. ಬೂದಿಗುಂಡಿ ಅವರು ಬಲಿಗೆ ಹಾಗಿದ್ದಾರೆ, ನೋಡ್ಬೇಕು. ನಿಮ್ದು ಬಲಿಗೆನಾ? ಲಾಸ್ಟ್ ಇಯರ್ ಬಂದಿದ್ರಾ? ಇಲ್ಲ, ಇದೇ ಫಸ್ಟ್ ಮರಸಣಿಗೆ ಇದೆ ಫಸ್ಟ್. ಓಕೆ, ಆಲ್ ದ ಬೆಸ್ಟ್, ಒಳ್ಳೆದಾಗಲಿ. ಸುನಿಲ್ ಪಾಳ್ಡೆ ಮೇಲ್ಪಾಳ್ ಫಸ್ಟ್ ಆಯ್ತು. ಬಲಿಗೆ ಸುಂಸಾಲ ಅಂತಾನೆ ಕೊಟ್ಟಿದ್ರಾ? ಇದು ಸುಂಸಾಲ ಪರಿಸರ ಹತ್ರ ಬರೋದು ಈ ಬಲಿಗೆ ಗ್ರಾಮ ಅನ್ನೋದು. ಬಲಿಗೆ ನಿನ್ನೆ ಇಲ್ಲೇ ಒಂದು ಸ್ಥಳೀಯದಲ್ಲಿ ಇದೇ ಜಾರುಕಂಬ ಸ್ಪರ್ಧೆ ಏರ್ಪಡಿಸಿದ್ರಲ್ಲ, ಅಲ್ಲಿ ಪ್ರಥಮ ಸ್ಥಾನ ಕೂಡ ಇವರೇ ಪಡ್ಕೊಂಡಿರೋದು. ಆಲ್ ದ ಬೆಸ್ಟ್ ನಿಮಗೆಲ್ಲರಿಗೂ.
ಇಲ್ಲಿ ಸ್ವಲ್ಪ ಭಯ ಆಗ್ತದೆ. ಇದು ಜಾನ್ಸಿನ ಬೂದಿಗುಂಡಿ ಟೀಮ್, ಇದು ಯಮ ಟೀಮು. ಇವರ ಜೋಶ್ ಮಾತ್ರ ತುಂಬಾ ಹೈ ಅಲ್ಲಿದೆ. ಬೂದಿಗುಂಡಿ ಟೀಮಾ? ಬೂದಿಗುಂಡಿ ಬಾಯ್ಸ್ ಹೋದ್ಸಲ ಕೂಡ ಇಲ್ಲಿ ಮೂರು ಸಲ ಚಾಂಪಿಯನ್ಸ್. ಸತತ 3 ವರ್ಷಗಳಿಂದ ಚಾಂಪಿಯನ್ಸ್. ರೇಟಿಂಗ್ ಹೈ ಇದೆ. ಮತ್ತೆ ಒಂದು ಇದು ಎಷ್ಟು ವರ್ಷ ಆಯ್ತು ನೀವು ಹತ್ಲಿಕ್ಕೆ ಶುರು ಮಾಡಿ? ಅಂದರೆ ಹತ್ಲಿಕ್ಕೆ ಶುರು ಮಾಡಿ ಕಂಬಾತಿಕ 4ನೇ ವರ್ಷನಾ? 4 ವರ್ಷ ಹೊಡೆದಿದ್ದೆ. 4 ವರ್ಷ ಎಲ್ಲ ಕಂಟಿನ್ಯೂಸ್ ಅಲ್ಲ. ಆ ಭಾಗವಹಿಸೋದಕ್ಕೆ ಎಷ್ಟು ತಂಡಗಳಂದ್ರೆ ಒಂದು ತಂಡದಲ್ಲಿ ಎಷ್ಟು ಜನ ಇರ್ತಾರೆ? ಸರ್ 5 ಜನ ಇರ್ತಾರೆ. ಒಂದು ಎಕ್ಸ್ಟ್ರಾ ಕೊಡ್ತೀವಿ ಸರ್. ಒಂದು ಎಕ್ಸ್ಟ್ರಾ ಕೊಡ್ತೀವಿ. 5 ಒಟ್ಟು 6 ಜನ. Okay. ಹತ್ಲಿಕ್ಕೆ 5 ಜನ. ಅಂದ್ರೆ ಯಾರಿಗಾದ್ರೂ ಸ್ವಲ್ಪ ನೋವು ಅದು ಇದು ಸುಸ್ತು ಆಗೋದಂತಿದ್ರೆ ಒಂದು ಚೇಂಜ್ ಮಾಡ್ಕೋಬಹುದು. 6 ಜನ ಟೋಟಲ್ 6 ಜನ. ಆದ್ರೆ ಈಗ ನಾವು ಸಿಂಗಲ್ ಅಂದ್ರೆ ಒಬ್ರೊಬ್ರು ಹತ್ಲಿಕ್ಕೆ. Okay. ಒಬ್ರೊಬ್ರು ಹತ್ಲಿಕ್ಕೆ, ಆಮೇಲೆ 2 ಮಾಡ್ತೀವಿ, ಆಮೇಲೆ 3, ಆಮೇಲೆ 4, ಆಮೇಲೆ 5 ಬಿಟ್ಟರೆ ಮತ್ತೆ ಎಷ್ಟು ದಾರಿ ಯಾರು ಕೊಡಲ್ಲ. ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಹೆಗ್ಲ ಮೇಲೆ ಸ್ಟೆಪ್ ಬೈ ಸ್ಟೆಪ್ ನಿಂತ್ಕೊಂಡು ಮೇಲೆ ಹೋಗೋ ಟ್ರೈ ಮಾಡ್ಕೊಂಡು ಲಾಸ್ಟ್ ಅಂದ್ರೆ ಈಗ ಸ್ಟಾರ್ಟ್ ಆಗಿದ್ದು ಸಂಜೆ ತನಕನೂ ಆಗ್ಬೋದು. ಸಂಜೆ ತನಕ ಸದ್ಯಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ಸುಜಾತ್ ಅವರೇ ನಮಸ್ಕಾರ. ನಮಸ್ಕಾರ. ಹಿರೇಬೆಲ್ಲಿಂದ ಬಂದಿದ್ದೀರಾ? ಹಿರೇಬೆಲ್ ಬಂದಿದ್ದೀವಿ. ಹೇಗೆ ಅನಿಸ್ತಿದೆ? ನಿಮ್ದು ಏನೇನಿದೆ? ನಮ್ದು ಹಗ್ಗಜಗಾಟ ಹಿರೇಬೆಲ್ ಲೆಗಸಿ ಅಂತ ಟೀಮು. ಸುಮ್ಮನೆ ಒಂದು ಹಬ್ಬದ ದಿವಸ ಎಲ್ಲರ ಜೊತೆ ಸೇರಿ ಎಲ್ಲರೊಂದು ಪರಿಚಯ. ಹೌದು, ಎಲ್ಲರೂ ಸೇರುವಂಥ ಟೈಮ್ ಇದು. ಹೌದು. ತುಂಬ ಜನ ಸಿಗ್ತಾರೆ, ಮುಖ ಪರಿಚಯಗಳಾಗುತ್ತೆ, ನಮ್ಮ ಬೆಳವಣಿಗೆಗೂ ಒಳ್ಳೆಯದಾಗುತ್ತೆ. ಒಳ್ಳೆ ವ್ಯಕ್ತಿತ್ವಗಳು ಸಿಗುತ್ತೆ ಇಲ್ಲಿ. ಹಾಗೆ ಒಂದು ಖುಷಿಯಾಗಿದೆ. ಆಗ ನೀವು ಯೂಟ್ಯೂಬ್ ಚಾನಲ್ ನಡೆಸ್ತಿರೋದು ಇನ್ನೂ ಖುಷಿ ಆಗ್ತಿದೆ. ನಮ್ಮೂರ ಒಂದು ಪ್ರತಿಭೆಗಳು ಹೊರತರುವಂಥ ಕಾರ್ಯ ಮಾಡ್ತಿದ್ದೀರಿ. ಅದಕ್ಕೆ ದೇವರು ನಿಮ್ಮ ಜೊತೆ ನಿಲ್ಲಿ ಅಂತ ದೇವ್ರ ಹತ್ರ ನಾನು ಬೇಡ್ಕೊಳ್ತಿದ್ದೀನಿ. ಮತ್ತೆ ಒಂದು ಪರ್ಸನಲ್ ಆಗಿ ನಿಮ್ಮ ಈ ಒಂದು ಅಗಾಧವಾದ ದೇಹಕ್ಕೆ ಹಗ್ಗಜಗ್ಗಾಟಕ್ಕೆ ನೀವು ಸೇರಲೇಬೇಕು. ನೀವು ಸೇರೋದು, ನಾವು ನೋಡೋದು ತುಂಬ ಮಜಾ ಇರುತ್ತೆ. ಏನಂತಿರುತ್ತಂತೂ ಯಾರು ಸ್ಪರ್ಧಿ ಇರ್ತಾರಲ್ಲ ಅವರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಡುವಂಥದ್ದು. ಅಂದರೆ ಬಟ್ಟೆ ಕಟ್ಟಿದ ನಂತರ ಅವನು ತಿರುಗಿಸ್ತಾರೆ. ಡೈರೆಕ್ಷನ್ ಬರ್ತಾ ಇದ್ದಾರೆ ಇವರು. ಹೊಡಿತಾರ ಅಂತ ಮಸ್ತ್ ಆಗಿ ಹೊಡೆದಿದ್ದಾರೆ ಇವರು. ನೋಡಿ ಇಲ್ಲಿ ಅವರ ಕೇಕೆ ನೋಡಿ, ಅದ್ಭುತ ಆಗಿ ಹೊಡೆದಿದ್ದಾರೆ. ನೋಡಿ ಮಡಿಕೆ ಪುಡಿ. ಅಕ್ಕ ಇತ್ತೆ ಒಂದು ಇರು ವಿನ್ನ ಇರತ್ತಾ ಮೊಸರು ಕೊಡಕ್ಕೆ ಏತ್ ಖುಷಿ ಅವನುಂಡು ಮಸ್ತ್ ಖುಷಿ ಆಗುಂಡು ಇರು ಒಂದು ಫಸ್ಟ್ ಟೈಮ್ ಗೊಬ್ಬುನೆ ಫಸ್ಟ್ ಟೈಮ್ ಗೊಬ್ಬುನ ಒಕ್ಕ 3 ಸರ್ತಿ ಟ್ರೈ ಮಾಡ್ತೆ. ಫಸ್ಟ್ ಟೈಮ್ ಗೇಮ್ ಗೊಬ್ಬುನ 3 ಸರ್ತಿ ಟ್ರೈ ಮಾಡ್ತದೆ. 4ನೇ ಸರ್ತಿಗೆ ವಿನ್ ಆದೆ. ಮಸ್ತ್ ಖುಷಿ ಉಂಡು. ಅದೇ ಲೈವ್ ತಗೊಂಡಿದ್ದಾರೆ ಹಂಗ ಗೊಬ್ಬರ ಮನೆ. ಓಕೆ ಓಕೆ ಬೈಕ್ ಹಿಡ್ಕೊಳ್ತಿಲ್ಲ ಬೈಕ್ ಹಿಡ್ಕೊಳ್ತಿನಾರ ಹಸ್ಬೆಂಡ್ ಅನ್ನ. ಓಕೆ ಮಸ್ತ್ ಖುಷಿ ಆಂಡ ಅಂಚಡೆಗೆ ಮಸ್ತ್ ಖುಷಿ ಆಂಡೆ. ಓಕೆ ಕೇನಗ ಓಕೆ ಎಡ್ಡ ಹಾಡು ಅಭಿನಂದನೆಗಳು. ಓಕೆ ಈಗ ನಾವು ಇಲ್ಲಿ ಕೋಟೆಮಕ್ಕಿ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಮಹಿಳೆಯರಿಗಾಗಲಿ ಯುವಕರಿಗಾಗಲಿ ಒಂದು ಸ್ಪೋರ್ಟ್ಸ್ ಆಗಿರುವಂಥದ್ದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ದಾರೆ. ರೆಡಿ ಶುರುವಾಗಿದೆ. ಹೋಗೋಣ. ಈಗ ಮಹಿಳೆಯರ ವಿಭಾಗದಲ್ಲಿ ಮಡಿಕೆ ಹೊಡೆಯೋದ ಆಗ್ತಿದೆ. ಮಡಿಕೆ ಎಲ್ಲ ಬಕೆಟ್ ಇಟ್ಟಿದ್ದಾರೆ, ಬಕೆಟ್ ಹೊಡೆದಿದ್ದಾರೆ. ಎಕ್ಸ್ಪ್ರೆಸ್ ಸಟ್ ಪಟ್ ಓ ಜಸ್ಟ್ ಮಿಸ್ಡ್.
ಚೇರಿಗೆ ಬಿತ್ತು. ಈ ಭಾಗದಲ್ಲಿ ಕೋಟೆಮಕ್ಕಿ ಭಾಗದಲ್ಲಿ ಪ್ರತಿ ವರ್ಷನೂ ಈ ರೀತಿ ಪ್ರತಿ ವರ್ಷ ಅಂತ ಹೇಳಿದ್ರೆ ನಾವು ಇನ್ನೊಂದು 2-3 ವರ್ಷ ಆಯಿತು ಅವಾಗಿಂದ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕಿಂತ ಮೊದಲು ಇತ್ತು. ಹೇಗಂತ ಹೇಳಿದ್ರೆ ದೀಪ ಎಳೆಯೋದು, ಹಗ್ಗ ಜಗ್ಗಾಟ, ಮತ್ತೆ ಕಾಯಿ ಹೊಡೆಯೋದಿತ್ತು ಮೊದಲು. ಕಾಯಿ ದೂರದಲ್ಲಿಟ್ಟು ಕಲ್ ತಂದು ಹೊಡೆಯೋದು ಅದು ಅದಕ್ಕೆ. ಹಾಗಾಗಿ ಅದಿತ್ತು. ಅದಾದ್ಮೇಲೆ ಈಗ ನಾವೇನಂತ ಹೇಳಿದ್ರೆ ಸ್ವಲ್ಪ ಇದಾದ್ಮೇಲೆ ಈ ಥರ ಗೇಮ್ಸ್ನೆಲ್ಲ ಆಡಿಸ್ತಿದ್ವಿ. ಇದೀಗ ಮಹಿಳೆಯರ ವಿಭಾಗದಲ್ಲಿ ಇದು ಮಾತ್ರನಾ? ಮಹಿಳೆಯರ ವಿಭಾಗದಲ್ಲಿ ಒಂದು ಲೆಮನ್ ಆ್ಯಂಡ್ ಸ್ಪೂನ್ ಇತ್ತು. ಅದಾದಮೇಲೆ ಈಗ ಮಡಿಕೆ ಹೊಡೆಯೋದು ಇಟ್ಟಿದ್ದೀವಿ. ಓಕೆ. ಇನ್ನು ಮಕ್ಕಳಿಗೆ ಇಟ್ಟಿದ್ವಿ. ಬಾಲ್ ಹಾಕೋದಿತ್ತು, ಮ್ಯೂಸಿಕಲ್ ಚೇರ್ ಇತ್ತು. ಓಕೆ. ಹಗ್ಗ ಜಗ್ಗಟ ಇನ್ನಿದೆ. ಇನ್ನು ಆಗಬೇಕು. ಪುರುಷರ ವಿಭಾಗದ್ದು ಮಹಿಳೆಯರ ವಿಭಾಗಕ್ಕೂ ಇದೆ. ಇದಕ್ಕೆ ಇಲ್ಲಿ ನಡೆಸ್ತೀರಲ್ಲ, ಸಾರ್ವಜನಿಕರಿಗೆ ಎಂಟ್ರಿ ಫೀಸ್ ಏನಿಲ್ವಾ? ಏನಿಲ್ಲ, ಎಲ್ಲ ಫ್ರೀ. ಮತ್ತೆ ಪ್ರೈಸ್ ಮನಿ ಏನಾದ್ರೂ ಅವರಿಗೆ ವಿನ್ ಆದ್ರೆ ಅದಕ್ಕೆ ನಾವು ಇದು ಕಮಿಟಿ ಕಡೆಯಿಂದ ನಾವು ಈ ಪ್ರೈಸ್ ಕೊಡ್ತೀವಿ. ಮತ್ತೆ ಯುವಶಕ್ತಿ ಅಂತ ಹೇಳ್ಬಿಟ್ಟು ನಾವು ಒಂದು ಸಂಘ ಮಾಡ್ಕೊಂಡಿದ್ದೀವಿ. ಓಕೆ. ಅದರಿಂದ ಕೊಡ್ತೀವಿ. ದ ವಿನ್ನರ್ ಈಗ ಇಲ್ಲ, ಯಾರಿಗೆ ಪ್ರೈಸ್ ಇದೆ? ಅವ್ರಿಗೆ ಪ್ರೈಸ್ ಇದೆ. ಅಂದ್ರೆ ಫಸ್ಟ್ ಸೆಕೆಂಡ್ ಮಾತ್ರ ಪ್ರೈಸ್ ಕೊಡ್ತಾ ಇದ್ದೀವಿ. ಇವಾಗ ಮನೋರಂಜನೆಗೋಸ್ಕರ, ಒಂದು ಖುಷಿಗೋಸ್ಕರ ಮಾಡ್ತಾ ಇರೋದಷ್ಟೇ. 3 ದಿವಸ ಮಾಡ್ತಾ ಇದೀವಿ. ಫಸ್ಟ್ ದಿವಸ ಹಬ್ಬ ಗಣಪತಿ ಕೂರಿಸ್ತೀವಿ, 2ನೇ ದಿವಸ 3ನೇ ದಿವಸ ಎಲ್ಲ ಸೇವೆ ಮಾಡ್ತಾರೆ. ಕೊನೆ ದಿವಸ ಇದೇನ್ ಗೊತ್ತಾ, 62 ವರ್ಷದ ಹಿಂದೆ ಶುರು ಆಗಿದ್ದು. ಆಗಿನ ಕಾಲದಲ್ಲಿ ಇಲ್ಲಿ ಯಾವ್ದು ಮನೋರಂಜನೆ ಆಟಗಳು ಇರ್ಲಿಲ್ಲ. ಹಾಗಾಗಿ ಊರ್ನವರೆಲ್ಲ ಸೇರ್ಕೊಂಡು ಒಂದ್ ದಿವಸ ಏನೋ ಒಂದು ರಿಕ್ರಿಯೇಷನ್ ಆಗಿ ಇರ್ಲಿ ಅಂದ್ಬಿಟ್ಟು ಮುಂಚೆ ಎಲ್ಲ ಮಲ್ಲಕ್ಕ ಅದೇನ್ ಹೇಳ್ತೀರಿ, ಎಣ್ಣೆ ಹಚ್ಚಿ ಅದೆಲ್ಲ ಇತ್ತು. ಆದ್ರೆ ಈಗ ಇಷ್ಟು ಈ ಲೆವೆಲ್ಗೆ ಬಂದಿದೆ. ಕಾಯಿ ಹೊಡೆಯೋದು, ಆಮೇಲೆ ಕಾರ್ ರೇಸ್ ಎಲ್ಲ ಇತ್ತು. ಆದ್ರೆ ಇಲ್ಲಿ ಮಟ್ಟಿಗೆ ತುಂಬಾ ಸುತ್ತಮುತ್ತ ಎಲ್ಲ ಊರಿಗೆ ಇದು ತುಂಬಾ ಯಶಸ್ವಿಯಾಗಿ ನಡೀತಾ ಇರುವಂತ ಕಾರ್ಯಕ್ರಮ. ಓಕೆ. ಮತ್ತೆ ಇದು ಮಹಿಳೆಯರಿಗೆ ಇದು ಮಾತ್ರ ಗೇಮ್ಸ್ ಇಟ್ಟಿದ್ದ, ಬೇರೆ ಏನಾದ್ರು ಉಂಟು? ಇನ್ನು ಹಗ್ಗ ಜಗ್ಗಾಟ ಉಂಟು. ಆವಾಗ ಇದಿತ್ತು, ಯಾವ್ದಿತ್ತು, ಮ್ಯೂಸಿಕಲ್ ಚೇರ್ ಇತ್ತು. ಮಕ್ಕಳಿಗೆ ಲೆಮನ್ ಆ್ಯಂಡ್ ಸ್ಪೂನ್ ಇತ್ತು. ಓಕೆ. ಮಕ್ಕಳಿಗೆ, ಮಹಿಳೆಯರಿಗೆ ಮತ್ತು ಪುರುಷರಿಗೆ 3 ವಿಭಾಗದಲ್ಲಿ ಮಾಡ್ತಾ ಇದೀವಿ. ಓಕೆ. ಹಬ್ಬದ ಜೊತೆಗೆ ಈ ರೀತಿ ಒಂದು ಮನೋರಂಜನಾ ಕಾರ್ಯಕ್ರಮ. ಹೌದು. ಓಕೆ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ. ಊಟದ ವ್ಯವಸ್ಥೆ, ಊಟ ನಮ್ಮದು ಕಡಲೆ ಉಪ್ಪಿನಕಾಯಿ ಇದೆ. ಹೌದಾ? ನಮ್ಮ ಯೂಟ್ಯೂಬಿಂದ ನಾನೇ ಕೊಟ್ಟು ಕಳಿಸಿದ್ದು ಮೊನ್ನೆ. ಹೌದಾ? ಹೇಗಿದೆ ಊಟ? ಚೂರು ಎಲ್ಲ ಊಟ ಮಾಡ್ತಾ ಇದ್ದಾರೆ. ಬೇರೆಲ್ಲ ಹೋಗಿ ಬಂದಿದೆ. ಹಾಂ, ಇವತ್ತು ನರ್ಸನ್ ಮಕ್ಕಿ ಇವತ್ತು ಅಡಿಗೆ ಎಲ್ಲಿ ನರ್ಸನ್ ಮಕ್ಕಿ ಅಂತ ಹೇಳಿ ಮಕ್ಕಿಯಿಂದ ಮುಂದೆ ಲೆಫ್ಟಿಗೆ ನಾವು ಇಲ್ಲಿಂದ ಮುಂದೆ ರವೀಂದ್ರಣ್ಣ ಬಂದ ಅಧ್ಯಕ್ಷ. ಅದು ಎಲ್ಲ ಕಡೆ ಒಂದೇ ದಿವಸ ಮಾಡೋಕ್ಕಾಗಲ್ಲ. ತಂತು ಊಟ ಹೆಂಗಾಗಿದೆ ಕೇಳ್ತಿದ್ದಾರೆ. ನಾವು ಮಾಡಿದ್ದೆ. ನೀವು ಊಟ ಇದು ಅಡುಗೆನಾ? ವಾಯ್ಸ್ ಬರ್ತಿದ್ಯಾ? ನೀವು ಅಡುಗೆ ಮಾಡಿದ್ದ? ತುಂಬ ಚೆನ್ನಾಗಿದೆ. ಈ ಉಪ್ಪಿನಕಾಯಿ ಎಲ್ಲಿ ಸಿಕ್ತು ನಿಮ್ಗೆ? ಇದು ನೀವು ತಂಪು ಕೊಡು, ಧರ್ಮತ್ ಕೊಟ್ಟರು ಬರಲಿ. ಇದಾ? ಕಣಿಲೆ ಚೆನ್ನಾಗಿದೆ. ಹೇಗೆ ಪ್ರತಿ ವರ್ಷ ನೀವೇ ಅಡುಗೆಗ? ಹೌದು, ಈಗ 2 ವರ್ಷದಿಂದ ನಾವು ಮಾಡ್ತಿದ್ವಿ. ಗೇಮ್ ಎಲ್ಲ ಇದರಿಂದ ಅಡುಗೆ ಇಲ್ಲಿ ಮಾತ್ರ ಬೇರೆ ಯಾವುದೋ ಫಂಕ್ಷನ್ ಮಾಡಿಕೊಡ್ತೀರ? ಎಲ್ಲ ಮಾಡ್ತೀವಿ. ಎಲ್ಲ ನಿಮ್ಮ ಹೆಸರು? ವಿಶ್ವನಾಥ್ ಅಂತ. ಎಲ್ಲ ಫಂಕ್ಷನ್ಗೆ ಅಡುಗೆ ಮಾಡಿಕೊಡ್ತಾರೆ ಇವರು. ಸಂಪರ್ಕ ಮಾಡ್ಬೋದು. ಊಟದ ವ್ಯವಸ್ಥೆಯಲ್ಲಿ ಯುವಕರು ಇಲ್ಲಿ ಸಹ ಊಟ ಮಾಡ್ತಿದ್ದಾರೆ. ಎಲ್ಲ ನಾವು ಊಟ ಮಾಡಬೇಕು, ಹೊಟ್ಟೆ ಹಸ್ತಾ ಇದೆ. ಎಲ್ಲ ಒಂದು ರೌಂಡ್ ಪಾಯಸ ಎಲ್ಲ ಇದೆ ನೋಡಿ. ಒಂದು ಬರಬೇಕು ಅಷ್ಟೇ. ಇವರು ನಮ್ಮ ಕಮ್ಕೋಡಿನ ಧರಣಪ್ಪ ಗೌಡರು ಅಂತೇಳಿ. ನೋಡ್ರಿ, ಈ ಆಟ ಎಲ್ಲ ಮೊದಲಿಂದ ನಡ್ಕೊ ಬಂದಿದ್ದ, ಇವಾಗ ನಡೀತಿರೋದ? ಯಾವುದು? ಈ ಹಗ್ಗ ಜಗ್ಗಾಟ ಆಗಿರ್ಬೋದು. ಈಚೆಗೆ ಒಂದು 8-10 ವರ್ಷದಿಂದ ಈಚೆಗೆ ನಡೀತಾ ಇರೋದು. ಹೌದಾ? ನೀವು ಯಾವ್ದ್ರಲ್ಲೂ ಪಾಲ್ಗೊಂಡಿಲ್ಲ ನೀವು ಅಂತ? ನಾವು ಇಷ್ಟುವರೆಗೆ ಪಾಲ್ಗೊಂಡಿಲ್ಲ. ನಿಮ್ಮನ್ನು ನೋಡ್ಬೇಕಂತ ನಮಗೆ ಆಸೆ ಅದರಲ್ಲೆಲ್ಲ. ಹೌದಾ? ಹಳೆ ಹುರುಪು ಇನ್ನೂ ಹೋಗಿಲ್ಲ ಅಂತ ಹೇಳ್ಬೇಕಲ್ಲ ನೀವು? ನಾವೇನು ಇಷ್ಟುವರೆಗೆ ನಾವು ಯಾವುದು ಪಾರ್ಟಿಸಿಪೇಟ್ ಮಾಡಿಲ್ಲ. ಹೌದಾ? ಮಕ್ಕಳೆಲ್ಲ ಮಾಡ್ತಿದಾರಲ್ಲ? ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ. ಚೆನ್ನಾಗಿ ನಡೀತದೆ ಇವಾಗ.
ಇವಾಗ ನಡೀತಿರೋದಲ್ಲ ಇವಾಗ ಅಂದರೆ 8-10 ವರ್ಷದ ಈಚೆಗೆ ಮೊದಲೆಲ್ಲ ಮಾಡ್ತಿದ್ರು ಯಾವ ಆಟ ಪಾಠಗಳು ಇನ್ನು ಇಷ್ಟೆಲ್ಲ ಜನನೂ ಸೇರ್ತಿದ್ರು. ಮೊದಲೆಲ್ಲ ತುಂಬ ನಡೀತಿದ್ರು. 20-30 ವರ್ಷ ನಾನು ನಡೀತದೆ ಅಲ್ಲ. ಮತ್ತೆ ಈ ಜಾರುಗಂಬದೆಲ್ಲ ಇಡಲ್ಲ ನೀವು? ಯಾವುದು ಜಾರುಗಂಬ ಹತ್ತಲ್ಲ? ಜಾರುಗಂಬ 1 ವರ್ಷ ಇಟ್ಟಿದ್ದು. ಈ ವರ್ಷ ಇಲ್ಲ? ಈ ವರ್ಷ ಇಲ್ಲ. ಯಾಕೆ ಇಡಲ್ಲ ಅಂತ? ಯಾಕಂದರೆ ಅದು ಜಾರುಗಂಬನ ಮಳೆಗಳೆಲ್ಲ ಬಂದು ಕಷ್ಟ ಆಗ್ತದೆ. ಮಳೆನೂ ಜೋರ? ಹೌದೌದು. ಹಾಗಾಗಿ ಮತ್ತೆ ಇನ್ನೆಂತಾದ್ರೂ ವಿಶೇಷ ಏನಿಲ್ಲ. ಕಾರ್ಯಕ್ರಮ ಚೆನ್ನಾಗಿ ನಡೀತದೆ. 3 ದಿನ ಪೂಜೆ ಮಾಡ್ತೀವಿ. ಚೆನ್ನಾಗಿ ಒಗ್ಗಟ್ಟಿದೆ ನಮ್ಮಲ್ಲಿ ಸಂಘ ಸಂಸ್ಥೆ. ನಮ್ಮಲ್ಲಿ ಸಂಘ ನಮಗೆ ರಿಜಿಸ್ಟರ್ಡ್ ಸಂಘ ನಮ್ಮದು. ಹಾಗಿರತ್ನಾಗ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹುಡುಗರುಗಳು ಎಲ್ಲ ಸಹಕರಿಸ್ತಾರೆ. ಊರಿನವರು ಸಹಕರಿಸ್ತಾರೆ. ಎಲ್ಲರೂ ಸಹಕಾರ ಕೊಟ್ಟರೆ ಒಂದು ಕಾರ್ಯಕ್ರಮ ಅದು ಚೆನ್ನಾಗಿ ನಡೀತದೆ. ಈಗ 60-62 ವರ್ಷದಿಂದ ಚೆನ್ನಾಗಿ ನಡೀತದೆ. ಬೂದಿಗುಂಡಿಯ ಒಂದು ಸ್ಥಳೀಯ ವ್ಯಕ್ತಿ, ಹಾಗೆ ಇಲ್ಲಿನ ಇವತ್ತಿನ ಫಂಕ್ಷನ್ನ ಪ್ರಾಯೋಜಕರು. ಇಲ್ಲ ಹಾಗೇನಿಲ್ಲ, ಆಯೋಜಕರು ಕೂಡ ಹೌದು. ಮತ್ತು ಕಳೆದ ವರ್ಷ ನಿಮ್ಮ ಏರಿಯಾದಲ್ಲಿ ಕೆಲವು ಸ್ಪೋರ್ಟ್ಸ್ ಎಲ್ಲ ಇಟ್ಟಿದ್ರಿ. ಹೌದು, ಅಂದರೆ ಊರಿನ ಜನಗಳಿಗೆ. ಹೌದು. ಈ ವರ್ಷ ಏನಿಟ್ಟಿದ್ರಿ? ಈ ವರ್ಷನೂ ಅಷ್ಟೇ. ಈ ವರ್ಷ 2ನೇ ವರ್ಷದ ಜಾರುಕಂಬ ಸ್ಪರ್ಧೆ. ಯಾವ ಟೀಮ್ ಬೇಕಾದ್ರೂ ಕರ್ಕೊಂಬರ್ಬೋದು. ಎಲ್ಲ ಯಾವ ಊರಿನವ್ರು ಬೇಕಾದ್ರೂ ಬರ್ಬೋದು. 5 ಜನಕ್ಕೆ ಸ್ಪರ್ಧಾರ್ಥಿಗಳಿಗೆ ಅವಕಾಶ. ಒಂದು ಟೀಮ್ನಲ್ಲಿ 5 ಜನಕ್ಕೆ. ಎಂಟ್ರಿ ಫೀಸ್ ಬಂದ್ಬಿಟ್ಟು 500 ರೂಪಾಯಿ ಇರುತ್ತೆ. ಹೋಸತಿನೂ ಮಾಡಿದ್ದು ಅದೇ ಥರನೇ. ಹೋಸತಿ ಮತ್ತು ಬೇರೆ ಗೇಮ್ಸ್ಗಳಿತ್ತು, ಹಗ್ಗ ಜಗ್ಗಾಟನೂ ಇತ್ತು, ಮತ್ತು ಮಕ್ಕಳಿಗೋಸ್ಕರ ಬೇರೆ ಸಣ್ಣದು ಇಟ್ಟಿದ್ರು. ಆದರೆ ಈ ಸತಿ ಸ್ವಲ್ಪ ಸಮಯದ ಅಭಾವ ಮತ್ತು ಮಳೆ ಅದು ಇದು ಅನ್ನೋಕ್ಕೋಸ್ಕರ ಸ್ವಲ್ಪ ಆಗಲಿಲ್ಲ. ಹಾಗಾಗಿ ಈ ಸತಿ ಒಂದಾದರೂ ಮಾಡೋಣ ಅಂತ ಜಾರುಕಂಬ ಸ್ಪರ್ಧೆ ಇಟ್ಟಿದ್ದೀವಿ. ಈ ವರ್ಷ ಒಂದೇ ಇದೆ? ಈ ವರ್ಷ ಒಂದೇ. ಕಳೆದ ವರ್ಷ ನಾವು ಕೂಡ ಈ ಜಾರುಕಂಬ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು, ಆದರೆ ನಮ್ಮ ಕೈಲಾಗಿ ಬೆಂದಿಲ್ಲ, ಏನಾಗಲಿಲ್ಲ. ಸಂಪಿಗೆಘಟ್ಟ ಮತ್ತು ಮರಸಣಿಗೆಯಲ್ಲಿ ಏರ್ಪಡಿಸಿದ್ದ ಜಾರುಗುಂಬ ಸ್ಪರ್ಧೆಯಲ್ಲಿ ಮರಸಣಿಗೆ ತಂಡವೇ 2 ಕಡೆ ಸಹ ವಿಜಯಶಾಲಿಯಾಗಿ ಹೊರಹೊಮ್ಮಿದೆ. ಶುಭವಾಗಲಿ ಅವರಿಗೆ. ಇವಾಗೇನು ನೀವು ಧಾರ್ಮಿಕ ಆಚರಣೆ ಜೊತೆಗೆ ಪ್ರತಿಷ್ಠಾಪನೆ ನೋಡಿದ್ದೀರಾ, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿದ್ದೀರಾ. ಇದರ ಜೊತೆಗೆ ಇನ್ನು ವಿಸರ್ಜನಾ ಕಾರ್ಯಕ್ರಮ ಇದೆ. ವಿಸರ್ಜನಾ ಅಂದರೆ ಗೊತ್ತಲ್ಲ ನಿಮಗೆ, ಒಂದು ಮಸ್ತ್ ಡ್ಯಾನ್ಸ್ ಟಪ್ಪಂಗ್ ಚಂಗೆಲ್ಲ ಆಡ್ಕೊಂಡು ರೋಡಲ್ಲಿ ಹೋಗಿ ಅದು ಮಜಾನೇ ಬೇರೆ. ಅದನ್ನು ಸಹ ತೋರಿಸ್ತೇವೆ, ಅದನ್ನು ಸಹ ನೋಡಿ. ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಝೀರೋ ಮೆಮರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಫ್ಯಾಮಿಲಿ ಮೆಂಬರ್ಸಿಗಾಗಲಿ ಅವರಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ.